ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಇವತ್ತು ಒಂದು ಬಿಳಿ ಅಲಸಂದೆ ಕಾಳಿನ ಗೊಜ್ಜನ್ನು ಮಾಡ್ತಾ ಇದ್ದೀನಿ. ಆ ಗೊಜ್ಜಿಗೆ ನಾನು ಏನೇನು ಹಾಕ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆ ಗಾಣದಿಂದ ತೆಗೆದಿದ್ದನ್ನು ಹಾಕಿದ್ದೀನಿ. ಅದು ಈಗ ಬಿಸಿ ಆಗಲಿ. ಸ್ನೇಹಿತರೆ ನೋಡಿ, ಇದು ಬಿಸಿ ಆಗ್ತಾ ಬಂದಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಪಲಾವ್ ಎಲೆಯನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಇಡೀ ಗರಂ ಮಸಾಲೆಗಳು, ಮರಾಠ ಮೊಗ್ಗು, ಅನಾನಸ್ ಹೂವು, ಚಕ್ಕೆ, 2 ಏಲಕ್ಕಿ, ಲವಂಗ, 2 ಮರಾಠ ಮೊಗ್ಗು ತೊಗೊಂಡಿದ್ದೀನಿ. ಈ ಇಡೀ ಗರಂ ಮಸಾಲೆಗಳನ್ನ ಇದಕ್ಕೆ ಹಾಕ್ಕೊಂಡು ಒಂದು 30 ಸೆಕೆಂಡ್ನಷ್ಟು ಬಾಡಿಸ್ಕೊತೀನಿ. ನೋಡಿ ಸ್ನೇಹಿತರೆ, ಇದೆಲ್ಲ ಬಾಡಿ ಬಂದಿದೆ. ಈಗ ನಾನು ದಪ್ಪ ಗೆಂಡೆ 1 ಗೆಂಡೆ ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನಾನು ರುಬ್ಬೋಕ್ಕೆ ಬಾಡಿಸ್ಕೊತಾ ಇರೋದು, ಅದರಿಂದ ಸಿಪ್ಪೆ ಸಮೇತನೇ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಸ್ನೇಹಿತರೆ ಒಂದು ಇಂಗ್ರೀಡಿಯೆಂಟ್ಸ್ ಇದಕ್ಕೂ ಮುಂಚೆನೇ ಹಾಕಬೇಕಿತ್ತು. ಈರುಳ್ಳಿ ಬೆಳ್ಳುಳ್ಳಿ ಹಾಕೋಕ್ಕೂ ಮುಂಚೆನೇ ಹಾಕಿ, ಅದೇನಂತಂದರೆ ಸೋಂಪು ಮತ್ತು ಜೀರಿಗೆ. ನನಗೆ ಮರೆತು ಹೋಯಿತು, ಈಗ ಹಾಕ್ತಾ ಇದ್ದೀನಿ. ನೀವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕೋಕ್ಕೂ ಮುಂಚೆನೇ ಅದನ್ನು ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಬಾಡಿಸ್ಕೊಂಬಿಡೋಣ. ಸ್ನೇಹಿತರೆ ನೋಡಿ, ಇದೆಲ್ಲ ಬಾಡಿ ಬಂದಿದೆ. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ 3 ಹುಳಿ ಟೊಮೆಟೊನ ಹೆಚ್ಕೊಂಡಿದ್ದೀನಿ, ಸಣ್ಣ ಸಣ್ಣದು. ಇದನ್ನು ಹಾಕೋತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಹುರಿಗಡಲೆ ಅಂದರೆ ಪುಟಾಣಿ ಹಿಟ್ಟು, ಪುಟಾಣಿ ಹಿಟ್ಟಲ್ಲ ಪುಟಾಣಿ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಗೋಡಂಬಿ ಹಾಕೋತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ, ಹಾಗೆ ಸ್ಕಿಪ್ ಮಾಡ್ಬೋದು. 1 ಸ್ಪೂನ್ ಗಸಗಸೆ. ಇದಿಷ್ಟನ್ನು ಹಾಕ್ಕೊಂಡು ಈಗ ಮೊದಲಿಗೆ ಬಾಡಿಸ್ಕೊಂಡ್ಬಿಡ್ತೀನಿ. ಸ್ನೇಹಿತರೆ ನೋಡಿ, ಎಲ್ಲ ಬಾಡಿ ಬಂದಿದೆ. ಈ ಸಮಯದಲ್ಲಿ ನಾನು ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ರೆಡ್ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ನೀವು ಎಷ್ಟು ರೆಡ್ ಚಿಲ್ಲಿ ಪೌಡರ್ನ ತಗೋತೀರೋ ಅದಕ್ಕೆ ಹೆಚ್ಚಾಗಿ, ಅದು ಇವಾಗ 1 ಸ್ಪೂನ್ ರೆಡ್ ಚಿಲ್ಲಿ ತೊಗೊಂಡ್ರೆ 2 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. 1 ಸ್ಪೂನ್ ರೆಡ್ ಚಿಲ್ಲಿ ತೊಗೊಂಡ್ರೆ 2 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅಡಿಗೆ ಅರಿಶಿನ, ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಬಾಡಿಸ್ಕೊಳ್ಳೋಣ. ಆದರೆ ಈಗ ಸ್ಟವ್ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಚಿಲ್ಲಿ ಪೌಡರು ಇವೆಲ್ಲ ಅಡಿ ಹತ್ತಿ ಬಿಡುತ್ತೆ. ಆದ್ದರಿಂದ ಈಗ ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಂಬಿಡೋಣ. ಸ್ನೇಹಿತರೆ, ನಾನು ಹುರಿದಿದ್ದಂಥ ಮಸಾಲ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಪುಡಿ ಉಪ್ಪನ್ನು ಬಳಸ್ಬೋದು. ನಾನು ಟೊಮೆಟೊ ಹಾಕಿದ್ದೆ, ಆದರೂ ಒಂದು 2 ಸ್ಪೂನಷ್ಟು ಹುಣಸೆ ಹುಳಿಯನ್ನು ಬಿಡ್ತಾ ಇದ್ದೀನಿ. ಇದು ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಹುಣಸೆ ಹುಳಿಯನ್ನು ಹಾಕ್ಕೊಳ್ಳಿ. ನಾನು ಸಾಮಾನ್ಯ ಹುಣಸೆ ಹುಳಿಯನ್ನು ಈ ಥರ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಫ್ರಿಡ್ಜಲ್ಲಿ, ಸೊ ಅದನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಹುಣಸೆ ಹಣ್ಣು ನೆನೆ ಹಾಕಿ ನೀವು ಪ್ರಿಪೇರ್ ಮಾಡಿ, ಗೊಜ್ಜಿಗೆ ಹುರ್ಕೊಳ್ಳೋಕ್ಕೂ ಮುಂಚೆ ಹುಣಸೆ ಹಣ್ಣು ನೆನೆ ಹಾಕಿ ಅದನ್ನು ಬೇಕಾದರೆ ಹುಳಿ ಹಿಂಡ್ಕೊಂಡು ಹಾಕೋಬೋದು. ಈಗ ಇದನ್ನೆಲ್ಲ ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ. ಸ್ನೇಹಿತರೆ ನೋಡಿ, ಈ ಹದದಲ್ಲಿ ನಾನು ಮಸಾಲೆಯನ್ನು ಹುರ್ಕೊಂಬಂದಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ಯಾವಾಗಲೂ ನಿಮಗೆ ತೋರಿಸ್ತಿರ್ತೀನಿ ನನ್ನ ಅಳತೆ ಪಾವು. ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ನೆನೆ ಹಾಕಬೇಕಾದ್ರೆ ದೊಡ್ಡ ಪಾವನ್ನ ತೋರಿಸ್ತಾ ಇರ್ತೀನಿ. ಆ ಪಾವಲ್ಲಿ 1.5 ಪಾವು ಬಿಳಿ ಅಲಸಂದೆ ಕಾಳನ್ನು ನಿನ್ನೆ ರಾತ್ರಿನೇ ತೊಳೆದು ನೆನೆ ಹಾಕ್ಕೊಂಡಿದ್ದೆ. ಈಗ ಇದರಲ್ಲೇ ನಾನು ಗೊಜ್ಜನ್ನು ಮಾಡ್ತಾ ಇರೋದು. ತುಂಬ ರುಚಿಯಾಗಿರುತ್ತೆ. ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ಪೂರಿಗೆ ಎಲ್ಲ ಅಚ್ಚುಕಟ್ಟಾಗಿ ರುಚಿಯಾಗಿರುತ್ತೆ. ಈ ಮಳೆಗಾಲದಲ್ಲಂತೂ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಗೊಜ್ಜು ಇದು. ಒಮ್ಮೆ ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ತಿಳಿಸಿ. ನೆನೆ ಹಾಕಿದ್ದೆ ನೋಡಿ, ನೆಂಟು ಬಂದಿದೆ. ನೀರೆಲ್ಲ ಇನ್ನೊಂದು ಸರಿ ತೊಳೆದು ನೀರನ್ನೆಲ್ಲ ಬಗ್ಸಿ ಈಗ ಸೋರು ಹಾಕಿಟ್ಟಿದ್ದೀನಿ. ಈಗ ಯಾವ ರೀತಿ ಗೊಜ್ಜು ಮಾಡ್ಕೊಳ್ಳೋದನ್ನು ನೋಡೋಣ ಬನ್ನಿ. ಸ್ನೇಹಿತರೆ ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಕುಕ್ಕರ್ಗೆ ಒಂದು 2 ಸ್ಪೂನಷ್ಟು ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆ ಗಾಣದಿಂದ ತೆಗೆದಿದ್ದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅದು ಬಿಸಿ ಆಗಲಿ.
ಸ್ನೇಹಿತರೆ, ಎಣ್ಣೆ ಕಾದು ಬಂದಿದೆ. ಈಗ ನಾನು ನೆನೆಸಿಟ್ಕೊಂಡಿದ್ನಲ್ಲ ಈ ಹಲಸಂದೆ ಕಾಳನ್ನ ಇದಕ್ಕೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ, ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನೋಡಿ ಸ್ನೇಹಿತರೆ, ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಬೇಡ. ಇದಕ್ಕೆ ನೀವು ಇದ್ರ ಜೊತೆಗೆ ನೀವು ಆಲೂಗೆಡ್ಡೆ ಬದನೆಕಾಯಿ ಏನು ಬೇಕಾದ್ರೂ ಹಾಕ್ಕೋಬೋದು. ಬಟ್ ಹಲಸಂದೆ ಕಾಳಿಗೆ ಆಲೂಗೆಡ್ಡೆ ಬದನೆಕಾಯಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ ಅವೈಲಬಿಲಿಟಿ ಅದು. ಸೊ ಇದು ಹಲಸಂದೆ ಕಾಳು ಒಂದೇ ಇದ್ದಿದ್ದು, ಅದನ್ನೇ ಹಾಕಿ ನಾನು ರುಚಿಕರವಾದ ಒಂದು ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ಹುರಿದಿದ್ದಾಗಿದೆ. ಈಗ ನಾನು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಸಂಪೂರ್ಣ ಹಾಕ್ಕೊಂಡ್ಬಿಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಗಟ್ಟಿ ಇದೆ. ನಾನು ಜಾರನ್ನು ತೊಳೆದು ನೀರು ಹಾಕ್ಕೋತಾ ಇದ್ದೀನಿ. ನೀವು ಹದ ನೋಡ್ಕೊಳ್ಳಿ, ಹದಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ. ನೋಡಿ, ಎಲ್ಲ ರೆಡಿಯಾಗಿದೆ. ಈ ಹದ ನನಗೆ ಸಾಕು. ಈಗ ಇದನ್ನು 2 ವಿಷಲ್ ಕೂಗಿಸ್ಕೊಂಡು ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, 3 ವಿಷಲ್ ತೊಗೊಂಡೆ. ನಾನು ನಿಮಗೆ 2 ವಿಷಲ್ ಅಂತ ಹೇಳಿದೆ, 3 ವಿಷಲ್ ತೊಗೊಂಡಿದ್ದೀನಿ. ಈಗ ನಾನು ಪ್ರೆಷರ್ ಸಂಪೂರ್ಣ ಇಳಿದಿದೆ, ತೆಗಿತಾ ಇದ್ದೀನಿ. ಈಗ ತೆಗೆದು ನಿಮಗೆ ಲೈವ್ ಹಾಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಹಾ ಹೇಗೆ ಬಂದಿದೆ ಅಂತ. ಬಿಳಿ ಅಲಸಂದೆ ಕಾಳಿನ ಗ್ರೇವಿ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಬೆಂದೋಗಿ ಕದರೋಗಿದೆ. ಹೀಗಿರಬೇಕು ಇದು. ನಿಮಗೆ ಪೂರಿಗೆ, ದೋಸೆಗೆ, ಚಪಾತಿಗೆ, ಇಡ್ಲಿಗೆ ಜೊತೆಗೆ ಸ್ವಲ್ಪ ನೀವು ತಿಂಡಿ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಬಿಟ್ಟ ಅಂದರೆ ನಿಮಗೆ ಮಧ್ಯಾಹ್ನದ ಊಟಕ್ಕೂ ಆಗುತ್ತೆ. ಗೊತ್ತಾಯ್ತಾ? ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಂತೂ ತುಂಬ ರುಚಿಕರವಾದ ಒಂದು ಗ್ರೇವಿ ಅಂತಲೇ ಇದನ್ನು ಹೇಳ್ಬೋದು. ನಾನು ಮಾಡಿರೋ ವಿಧಾನದಲ್ಲೇ ಮಾಡಿ ಅದ್ಭುತವಾಗಿ ಬರುತ್ತೆ. ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ರೆ ರೆಡಿ ಆಯಿತು. ಇಲ್ಲಿ ನೀವು ಪುದೀನ ಸೊಪ್ಪು ಬೇಕಾದ್ರೆ ಬಳಸ್ಬೋದು. ಸ್ನೇಹಿತರೆ, ಬಿಳಿ ಅಲಸಂದೆ ಕಾಳಿನ ಗ್ರೇವಿ ಅಂದರೆ ಗೊಜ್ಜು ಮಾಡಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ವಿಡಿಯೋಗಳನ್ನ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ನ ನನಗೆ ಕೊಡಬೇಕು ಅಂತ ಕೇಳ್ಕೊತೀನಿ.